ರಾಜ ಚಿಕ್ಕಮಟ್ಟಲ್ಲಿ ಸಿದ್ದರಾಮಯ್ಯ ಅವರು ವೆಸ್ಟೀಸ್ ಕಂಪ್ನಿ ಔಷಧ ಕೊಟ್ಟರು. ಔಷಧ ಚಲೋ ಇದ್ದದಕ್ಕೆ ರಿಸಲ್ಟ್ ಚಲೋ ಬಂತು. ಅದನ್ನು ನೋಡಿ ಹಲವಾರು ಮಂದಿ ರೈತರು ಬಂದು ನೋಡಿ ಮತ್ತೆ ಔಷಧ ಅವರು ತರಿಸ್ಕೊಂಡು ಹೊರರು, ಅದು ಚಲೋ ಬಂದಿತ್ತು. ಅದೇ ರೀತಿ ಈಗ ಹುಳ್ಳಿಗೆ ಬಳಸಕ್ಕೆ ಇಲ್ಲೊಬ್ರಿಗೆ ಅಮ್ಮಾರು ಕೊಟ್ಟಿದ್ದಾರೆ. ಅದ್ರ ರಿಸಲ್ಟ್ ಏನು ಅನ್ನೋದು ಅಮ್ಮಾರ ಹೇಳ್ತಾರೆ ಸದ್ಯ. ನಮಸ್ತೆ ಸರ, ನಮಗೆ ರಾಜ ಸ್ವಾಮಿಗಳು ಅಂತ ಮೆಣಸಿನಗಿಡಕ್ಕೆ ಅವ್ರು ಎಣ್ಣೆ ತಂದಿದ್ರಿ. ತಮ್ಮ ಹೆಸರು ಅಮ್ಮಾರ? ಬಸಮ್ಮ ರೀ. ಬಸಮ್ಮ ಅವ್ರು. ಬಸಮ್ಮ ಅಂತಾರೆ. ಹಾಂ ರೀ. ಬಸಮ್ಮ ಅಂತ ಅವರು ನಮ್ಮ ಇಂಥ ಎಣ್ಣೆ ಹೊಡೆದ್ರೆ ನಮ್ಮ ಮೆಣಸಿನ್ಕಾಯಿ ಹಿಂಗದಾವ ಹಂಗದಾವ ಅಂತಿದ್ರಿ. ಅದಕ್ಕೆ ನಾವು ಅನ್ಕೊತ ಬಂದಿದ್ದೀವಿ ರೀ. ಈಗ ಅವ್ರು ಮೆಣಸಿನ್ಕಾಯಿ ಹೊಂಟದ್ದು ನೋಡಿ ಅವ್ರದೆಲ್ಲ ಕರೆಕ್ಟ್ ಇದ್ದದಕ್ಕೆ ಹುಳಿಗೆ ಕೊಡಲ್ಲ ಔಷಧ ಅಂತ ನಾನು ಕೇಳಿ ರಾಜ ಸ್ವಾಮಿಗಳಂತೆ ಕೇಳಿ ಔಷಧ ಇಸ್ಕೊಂಡಿವ್ರಿ. ಈಗ ನಮ್ಗೆ ಆಜು ಬಾಜು ಇದ್ದವ್ರು ಹುಳಿ ನೋಡ್ಬೇಕಂದ್ರೆ ನಮ್ಮ ಹುಳ್ಳಿ ಇಂಪ್ರೂವ್ ಆಗೈತೆ ರೀ ಸರ್. ಯಾಕಂದ್ರೆ ಅವ್ರು ನಮ್ಗೆ ಮೊದಲು 4 ದಿವಸ ಮುಂಚಿತವಾಗೇ ಬಿತ್ತಿದಾರು. ನಮ್ಮಷ್ಟ ಹುಳ್ಳಿ ಕಡ ಇಲ್ಲ. ಇದು ನೋಡ್ಬೋದು, ಈ ಅಮ್ಮಾರು ಏನಪ್ಪ ಅಂತಂದ್ರೆ ಹೊಲದ ಬಾಜು ಇರುವಂಥ ಹೊಲ. ಇವರು 4 ದಿನ ಮುಂಚಿತವಾಗಿ ಬಿತ್ತನೆ ಮಾಡಿದಂಥ ಹೊಲ ಇದು. ಅದೇ ರೀತಿ ಇವರು 4 ದಿನ ಅವ್ರು ಬಿತ್ತಿದ ಆದಮೇಲೆ ಇದು ಬಿತ್ತನೆ ಮಾಡಿದಾರೆ. ಏನಪ್ಪ ವ್ಯತ್ಯಾಸ ಅಂತಂದ್ರೆ ನಮ್ಮ ಪ್ರಾಡಕ್ಟನ್ನು ಬಳಸಿದಾರೆ. ಈ ರೀತಿ ಒಂದು ವ್ಯತ್ಯಾಸನ ನೀವು ಇಲ್ಲಿ ನೋಡ್ಬೋದು. ಅಮ್ಮ, 4 ಮಂದಿ ರೈತರಿಗೆ ಹೇಳಿದ್ರೆ ಏನಂತ ಹೇಳ್ತಾರೆ ರೀ? ನಮ್ಮ ಹೊಲಕ್ಕೆ ಹಿಂಗೆ ನಾವು ರಾಜ ಸ್ವಾಮಿಗಳ ಹೆಸರು ಹೇಳ್ಬೇಕಲ್ರಿ. ರಾಜ ಸ್ವಾಮಿಗಳು ನಮಗೆ ಔಷಧ ಕೊಡ್ಸಿದಾರ. ನಮ್ಮ ಹುಳ್ಳಿ ಹಿಂಗೆ ಇಂಪ್ರೂವ್ ಆಗೈತಿ. ನೀವು ನೋಡ್ರಿ, ನಮ್ಮ ಹೊಲ ನೋಡಿ ನೀವು ಎಣ್ಣೆ ತಗೊಳ್ರಿ, ಇಂಪ್ರೂವ್ ಆಗೈತಿ. ಆ ಚಿಕ್ಕಿದ್ದವ್ರ ಹೊಲ ನೋಡ್ರಿ, ನಮ್ಮ ಹೊಲ ನೋಡ್ರಿ. ಒಟ್ಟು ನಿಮಗೆ ಎಣ್ಣೆ ಪಾಸ್ ಅನ್ಸೈತೆ ರೀ? ಒಟ್ಟು ಚೆನ್ನಾಗಿ ರಿಸಲ್ಟ್ ಬಂದೈತಿ. ಎಲ್ಲ ಚಿಗರೆಲ್ಲ ಚೆನ್ನಾಗಿ ಬಂದೈತೆ ರೀ. ಈ ಮೊದಲು ಹೊಲ ನೋಡೋದಕ್ಕೆ ಮತ್ತು ಈಗ ನೋಡೋದಕ್ಕೆ ಪಾರ್ಕ್ ಆಗೈತೆ ರೀ. ಮೊದಲೆಲ್ಲ ಬರೀ ಡೇಟ್ದಂಗೆ ಐತೆ ರೀ. ಬರೀ ಡೇಟ್ ಐತ್ರಿ. ಬರೀ ಈಗ ಹೊಡೆದ್ರೆ ಎಷ್ಟು ರೀ 6 ದಿವಸ ಆತ್ರಿ. ಮತ್ತು ಈಗ ಅದು ಮಳೆಯಾಗ ಹೊಡೆದೇವ್ರಿ ನಾವು. ಮಳೆಯಾಗ ನೋಡಿದ್ರೆ ಮುಂದೆ ಹೊಡಿದು ಹಿಂದಿಂದ ಮಳಿನ ಚಲೋ ಆಗಿ ನೋಡ್ಬೋದು. ರೈತ ಬಾಂಧವರೇ, ಒಂದು ಮಳೆಯಲ್ಲಿ ಕೂಡ ನಮ್ಮ ಔಷಧನ ಸ್ಪ್ರೇ ಮಾಡಿದಾಗ ಯಾವ ರೀತಿ ರಿಸಲ್ಟ್ ಬಂದೈತೆ ಅಂತೇಳಿ. ಇದು ಇವ್ರ ಹೊಲ ಮುಂಚಿತವಾಗಿ ಬಿತ್ತಿದ ಹೊಲನೂ ನೋಡ್ಬೋದು ನೀವು. ಪಕ್ಕದಲ್ಲಿದೆ 4 ದಿನ ಮುಂಚಿತವಾಗಿ ಬಿತ್ತಿರುವಂಥ ಹೊಲ ಇದು. ಆಮೇಲೆ ಬಿತ್ತಿರುವಂಥ ಹೊಲ ಯಾವ ರೀತಿ ಇದೆ ಅಂಥೇಳಿ ನೀವು ವಿಡಿಯೋದಲ್ಲಿ ನೋಡ್ಬೋದು. ಥ್ಯಾಂಕ್ ಯು. ವಿಶ್ ಯು ವೆಲ್ತ್.